ಆಚರಿಸುವಂತ ಒಂದು ಸಮಾರಂಭ ಎನ್ನುವಂಥದ್ದು ಇಲ್ಲಿವರೆಗೂ ನಡೀತಾ ಇತ್ತು. ಆದ್ರೆ ಇದನ್ನ ಕರ್ನಾಟಕ ಸರ್ಕಾರದವರು ಇದನ್ನೊಂದು ಯೂನಿವರ್ಸಲ್ ಆಗಿ ಅಂದ್ರೆ ಸಾರ್ವತ್ರಿಕವಾಗಿ ಇದೊಂದು ಆಚರಣೆಯನ್ನ ಮಾಡಬೇಕು ಎನ್ನುವಂತ ಕಾರಣಕ್ಕಾಗಿ ಮಾಡಿರುವಂತದ್ದು. ಕರ್ನಾಟಕ ಸರ್ಕಾರಕ್ಕೆ ಈ ಒಂದು ಉಪಕ್ರಮಕ್ಕಾಗಿ ಅವರನ್ನ ನಾನು ಅಭಿನಂದಿಸ್ತೀನಿ. ಮತ್ತು ಇಂಥದ್ದೊಂದು ಸ್ತುತ್ಯಾರ್ಹ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಖಂಡಿತವಾಗಿ ಕರ್ನಾಟಕ ಘನ ಸರ್ಕಾರಕ್ಕೆ ನಮ್ಮ ಸಮಾಜದ ವತಿಯಿಂದ ಒಂದು ದೊಡ್ಡ ಕೃತಜ್ಞತೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕು, ಏನೇನೋ ವಿಷಯಗಳನ್ನ ಹೇಳ್ತಾ ಇವತ್ತು ಮಾಂತೇಶಣ್ಣ ಕಲ್ತ್ಕೊಳ್ತವರು ಒಂದು ಮಾತನ್ನು ಹೇಳಿದ್ರು. ವೀರಶೈವ ಸಮಾಜ ಹಿಂದೆ ಹೊರಳು ದಾರಿಯಲ್ಲಿದೆ, ವೀರಶೈವ ಲಿಂಗಾಯತ ಸಮಾಜ ಹಿಂದೆ ಹೊರಳು ದಾರಿಯಲ್ಲಿದೆ ಎನ್ನುವಂತ ಒಂದು ಮಾತನ್ನು ಹೇಳಿದ್ರು. ಅದೇನು ಹೊರಳು ದಾರಿ? ಹೀಗಿದ್ದಾಗ ನಾವು ಯಾವುದನ್ನ ಇಲ್ಲಿಯವರೆಗೂ ಅಂದ್ರೆ ಒಂದು ಸಮಾಜವನ್ನ ಹೇಗೆ ಸಂಘಟಿಸಬೇಕು ಎನ್ನುವಂಥದ್ರಲ್ಲಿ ಬಹಳಷ್ಟು ತಪ್ಪಿದೀವಿ ಅಂತ ಅನ್ನಿಸ್ತಾ ಇತ್ತು. ಅವರ ಮಾತಿನಲ್ಲಿ ಕಳಕಳಿ ಇತ್ತು. ಎಲ್ಲರನ್ನ ಒಂದು ವೇದಿಕೆ ಅಂದ್ರೆ ಇಡೀ ಸಮಾಜವನ್ನ, ನಮ್ಮಲ್ಲಿ ರಾಜಕೀಯ ನಾಯಕರು ಹೊರದೈತಾದ್ರೆ ಎಲ್ಲ ಹೊರದೈತು ಅಂತ ಅರ್ಥ. ಹಾಗಾದ್ರೆ ಈ ಸಮಾಜ